ಆರ್ ಮಾಧವನ್ ಅವರ ಅಭಿನಯದ GDN ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ GDN ಸಿನಿಮಾ ಹೇಗಿದೆ? ಅವರ ಪರ್ಫಾರ್ಮೆನ್ಸ್ ಮಾತ್ರ ಚೆನ್ನಾಗಿದೆಯಾ? ಇಲ್ಲ ಒಂದು ಗ್ರೇಟ್ ಪರ್ಸನಾಲಿಟಿ ಸ್ಟೋರಿಗೆ ಇನ್ನೆಷ್ಟು ಪವರ್ಫುಲ್ ಸ್ಕ್ರೀನ್ ಪ್ಲೇ ಬೇಕಿತ್ತಾ? ಬನ್ನಿ ನೋಡೋಣ. ಈ ಸಿನಿಮಾದ ಬಯೋಪಿಕ್ ಯಾರ್ದು ಅಂದ್ರೆ ಗೋಪಾಲ್ ಸ್ವಾಮಿ ದೊರೈಸ್ವಾಮಿ ನಾಯ್ಡು ಅವ್ರದ್ದು, ಅಂದ್ರೆ GD ನಾಯ್ಡು ಅವರ ಜೀವನ ಮತ್ತು ಅಚೀವ್ಮೆಂಟ್ಸ್ ಆಧಾರಿತ ಚಿತ್ರ ಆಗಿರುತ್ತೆ. ಒಬ್ಬ ಸಾಮಾನ್ಯವಾಗಿ ಥರ್ಡ್ ಸ್ಟ್ಯಾಂಡ್ ವರೆಗೆ ಮಾತ್ರ ಓದಿದ ವ್ಯಕ್ತಿ, ಅಂದ್ರೆ ಇಂಡಸ್ಟ್ರಿಯಲ್, ಆಟೋಮೊಬೈಲ್ಸ್, ಅಗ್ರಿಕಲ್ಚರ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ ಕೊಟ್ಟ ವಿಷನರಿ. ಇಂತಹ ಫ್ಯಾಸಿನೇಟಿಂಗ್ ಪರ್ಸನಾಲಿಟಿಯ ಸ್ಟೋರಿ ಸಿನಿಮಾ ಆಗ್ತಿದೆ ಅಂದ್ರೆ ನ್ಯಾಚುರಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. GDN ಆ ಎಕ್ಸ್ಪೆಕ್ಟೇಷನ್ ನ ಕಂಪ್ಲೀಟ್ ಸ್ಯಾಟಿಸ್ಫೈ ಮಾಡುತ್ತಾ? ಮುಂದೆ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆ ಪಾಸಿಟಿವ್ ಪಾಯಿಂಟ್ಸ್ ಕಡೆ ಬರೋಣ. ಆರ್ ಮಾಧವನ್ ಅವರು ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರೇ. GD ನಾಯ್ಡು ಅವರ ಕ್ಯಾರೆಕ್ಟರ್ನ ಡಿಫ್ರೆಂಟ್ ಏಜಸ್ ನಲ್ಲಿ ಪೋರ್ಟ್ರೇ ಮಾಡಿರೋ ರೀತಿ ಇಂಪ್ರೆಸಿವ್. ಕ್ಯಾರೆಕ್ಟರ್ನ ಬಾಡಿ ಲ್ಯಾಂಗ್ವೇಜ್, ಲುಕ್, ಮ್ಯಾನರಿಸಮ್ ಮತ್ತು ಓವರ್ ಆಲ್ ಸ್ಕ್ರೀನ್ ಪ್ರೆಸೆನ್ಸ್ ಮಾಧವನ್ ಅವರು ತುಂಬಾ ಕನ್ವಿನ್ಸಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ನೋಡೋಕೆ ಸಿನಿಮಾ ಡೆಫಿನೆಟ್ಲಿ ವರ್ತ್ ವಾಚಿಂಗ್. ಅದರಲ್ಲೂ ನಾಯ್ಡು ಅವರ ಇಂಟೆಲಿಜೆಂಟ್ ಅಂಡ್ ಡಿಟರ್ಮಿನೇಷನ್ ತೋರಿಸುವ ಕೆಲವು ಮೂಮೆಂಟ್ಸ್ ನಲ್ಲಿ ಮಾಧವನ್ ಅವರು ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಪೀರಿಯಡ್ ರೀಕ್ರಿಯೇಷನ್. ಆ ಕಾಲದ ಆಟೋಮೊಬೈಲ್ಸ್, ಇನ್ವೆನ್ಷನ್ಸ್, ಲೊಕೇಶನ್ಸ್ ಮತ್ತು ಓವರ್ ಆಲ್ ಪ್ರೊಡಕ್ಷನ್ ಡಿಸೈನ್ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. GD ನಾಯ್ಡು ಅವರ ಇನ್ವೆನ್ಷನ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಪೋರ್ಷನ್ಸ್ಗಳು ಸ್ಕ್ರೀನ್ ಮೇಲೆ ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿವೆ. ಗೋವಿಂದ ವಸಂತ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸಿನಿಮಾಗೆ ಗುಡ್ ಸಪೋರ್ಟ್ ಕೊಡುತ್ತೆ. ಪರ್ಟಿಕ್ಯುಲರ್ಲಿ ಅವರ ಥೀಮ್ ಮ್ಯೂಸಿಕ್ ಗಮನ ಸೆಳೆಯುತ್ತೆ. ಸಪೋರ್ಟಿಂಗ್ ಕಾಸ್ಟ್ ಕೂಡ ತಮ್ಮ ರೋಲ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸತ್ಯರಾಜ್ ಅವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ. ಇನ್ನು ಜಯರಾಮ್ ಅವರು ನಾಯ್ಡುಗೆ ಆಪೋಸಿಟ್ ಆಗಿ ಬರುವ ಕ್ಯಾರೆಕ್ಟರ್ ನಲ್ಲಿ ಸ್ಟ್ಯಾಂಡ್ ಔಟ್ ಆಗ್ತಾರೆ. ಹಾಗಾದ್ರೆ ಸಮಸ್ಯೆ ಏನು? ಇಲ್ಲಿ ಬರುತ್ತೆ ಸಿನಿಮಾದ ಬಿಗ್ಗೆಸ್ಟ್ ಡ್ರಾಬ್ಯಾಕ್, ಅದು ಸ್ಕ್ರೀನ್ ಪ್ಲೇ. GD ನಾಯ್ಡು ಅವರ ಜೀವನದಲ್ಲಿ ರೈಸ್ ಇದೆ, ಫಾಲ್ ಇದೆ, ಆದ್ರೆ ಸಿನಿಮಾ ಇದನ್ನೇ ರಿಪೀಟೆಡ್ಲಿ ಫಾಲೋ ಮಾಡ್ತಾ ಹೋಗುತ್ತೆ. ರೈಸ್ ಫಾಲ್, ಎದೊಳ್ತಾರೆ ಮತ್ತೆ ಬೀಳ್ತಾರೆ. ಹೀಗೆ ಒಂದು ಅಚೀವ್ಮೆಂಟ್ ತೋರಿಸುತ್ತೆ, ನಂತರ ಒಂದು ಪ್ರಾಬ್ಲಮ್, ಮತ್ತೆ ಇನ್ನೊಂದು ಅಚೀವ್ಮೆಂಟ್, ಮತ್ತೆ ಇನ್ನೊಂದು ಪ್ರಾಬ್ಲಮ್. ಇದರಿಂದ ಕೆಲವೊಮ್ಮೆ ಸಿನಿಮಾ ಒಂದು ಬಯೋಪಿಕ್ ಗಿಂತ ಟೆಕ್ಸ್ಟ್ ಬುಕ್ ಅಥವಾ ಡಾಕ್ಯುಮೆಂಟ್ರಿ ತರ ಫೀಲ್ ಆಗುತ್ತೆ. ಈ ಎಮೋಷನಲ್ ಸೈಡ್ಗೆ ಸಿನಿಮಾ ತುಂಬಾ ಕಡಿಮೆ ಸಮಯ ಕೊಟ್ಟಿದೆ. ಅದರಿಂದ ಆಡಿಯನ್ಸ್ಗೆ ಕ್ಯಾರೆಕ್ಟರ್ ಬಗ್ಗೆ ಎಮೋಷನಲ್ ಕನೆಕ್ಷನ್ ಡೆವಲಪ್ ಆಗೋದು ಸ್ವಲ್ಪ ಕಷ್ಟ. ಈ ಪ್ಯಾಟರ್ನ್ ರಿಪೀಟ್ ಆಗ್ತಾ ಸೆಕೆಂಡ್ ಹಾಫ್ನಲ್ಲಿ ಕೆಲವರಿಗೆ ಡ್ರ್ಯಾಗ್ ಅನ್ಸುತ್ತೆ. ಎಷ್ಟು ತಿಂಗಳುಗಳು ಕಳೆದಿದೆ, ಎಷ್ಟು ವರ್ಷಗಳು ಕಳೆದಿದೆ ಅನ್ನೋದು ಇಮಿಡಿಯೇಟ್ಲಿ ಗೊತ್ತಾಗಲ್ಲ. ಹೀಗಾಗಿ ಟೈಮ್ ಲೈನಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಸೊ ಓವರ್ ಆಲ್ ಎಮೋಷನಲಿ ಎಂಗೇಜಿಂಗ್ ಮತ್ತು ಗ್ರಿಪ್ಪಿಂಗ್ ಬಯೋಪಿಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇಲ್ಲಿ ಸ್ವಲ್ಪ ಡಿಸ್ಪಾಯಿಂಟ್ ಆಗುತ್ತೆ. ನಂಗನ್ಸಿದ್ದು ಹೇಳೋದಾದ್ರೆ ಇದೊಂದು ಆವ್ರೇಜ್ ಮೂವಿ ಅಂತಾನೆ ಹೇಳ್ಬೋದು. ಸೊ ನಿಮಗೆ GDN ಮೂವಿ ಹೇಗನ್ನಿಸ್ತು, ಏನಿಷ್ಟ ಆಯಿತು, ಏನಿಷ್ಟ ಆಗಿಲ್ಲ, ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.